ಕಿಂಕರರೇ, ಕಿಂಕರಿಯರೇ, ಲೆಕ್ಕದಯ್ಯ, ಪ್ರಭು. ಭೂಲೋಕದಲ್ಲಿ ಸಾವಿನ ಸಂಖ್ಯೆ ಹೆಚ್ಚುತ್ತಿದೆಯೇ? ಹೌದು ಮಹಾಪ್ರಭು, ಸಾವಿನ ಸಂಖ್ಯೆ ಏನೋ ವರ್ಮ, ನರಕ ವರ್ಮ. ಸರಿ. ಆಯ್ತು ಬಂಗಾರಿ ರಾಜರೇ, ಮತ್ತೊಮ್ಮೆ ಕೇಳಿ ನೋಡಿ. ಲೆಕ್ಕದಯ್ಯ, ಪ್ರಭು. ಭೂಲೋಕದಲ್ಲಿ ಸಾವಿನ ಸಂಖ್ಯೆ ಹೆಚ್ಚುತ್ತಿದೆಯೇ? ಅಯ್ಯೋ ಕರ್ಮ, ಹೌದು ಮಹಾಪ್ರಭು, ಸಾವಿನ ಸಂಖ್ಯೆಗಿಂತಲೂ ಪಾಪಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಅಮೋಘ, ಅದ್ಭುತ. ಕಿಂಕರರೇ, ಕಿಂಕರಿಯರೇ, ಯಾರೀ ಮಾನವ, ಏನು ಮಾಡಿದ್ದಾನೆ? ಏನು ಭೂಲೋಕದಲ್ಲಿ ನಾನು ಕಾಮಿಡಿ ಮಾಡುತ್ತೇನೆ, ನಾನೊಬ್ಬ ಕಾಮಿಡಿಯನ್ ಎಂದು ಎಲ್ಲರನ್ನು ನಂಬಿಸಿ ಹಲವಾರು ಸ್ಕಿಟ್ಗಳನ್ನು ಹಾಳು ಮಾಡಿ ಸಾಯಿಸಿದ್ದಾನೆ. ಇವನನ್ನ ಈ ಕೂಡಲೇ ಎಣ್ಣೆಗೆ ಹಾಕಿ. ಹಾಕದಾಗ್ತೀರಾ? ಸ್ವಲ್ಪ ಕಾಸ್ಟ್ಲಿ ಎಣ್ಣೆಗೆ ಹಾಕಿ ಪ್ಲೀಸ್. ವರ್ಮ, ನರಕ ವರ್ಮ, ಎಲೆ ನರಮಾನವ. ಇಲ್ಲ, ನರ ಇಲ್ಲ. ಇವನನ್ನ ಕೊತ ಕೊತ ಕುದಿಯುವ ಎಣ್ಣೆಗೆ ಹಾಕಿ. ಕಡ್ಲೆ ಬೀಜದ ಎಣ್ಣೆ ಖಾಲಿ ಆಗಿದೆ, ಸೂರ್ಯಕಾಂತಿ ಎಣ್ಣೆಗೆ ಹಾಕೋಣ. ಗಾಢ ತುಪ್ಪದಲ್ಲಿ ಕರೀರಿ ಇವನ್ನ. ಅಲ್ಲ ಗುರು ಬಾಯಿಲಿ ಏನ್ ಹೇಳ? ಅಲ್ಲ ಮಹಾಪ್ರಭು, ಇವ್ನು ಹಿಂಗೆ ಕರೆದ್ರೆ ಬರ್ತಾನೆ, ದಾಡದಲ್ಲಿ ಯಾಕೆ ಕರಿಯೋದು? ಲೆಕ್ಕದಯ್ಯ, ಮಹಾಪ್ರಭು, ಮುಂದಿನ ಅಪರಾಧಿಯನ್ನು ಕರೆ. ಅಯ್ಯೋ ಕರ್ಮ, ಬರುತ್ತಾ ಇದ್ದಾರೆ ಮಹಾಪ್ರಭು. ಕಿಂಕರರೇ, ಕಿಂಕರಿಯರೇ, ಏನು ಅಪರಾಧ ಮಾಡಿದ್ದಾರೆ ಈ ಮಾನವರು? ಭೂಲೋಕದಲ್ಲಿ ಇವರು ನಾವೇ ಯಶ್ ಮತ್ತು ರಾಧಿಕಾ ಪಂಡಿತ್ ಅಂತ ಅಂದುಕೊಂಡಿದ್ದರು. KGF ತರಹದ ಒಂದು ಸಿನಿಮಾ ಮಾಡಿದ ನಂತರವೇ ಮದುವೆ ಆಗಬೇಕೆಂದುಕೊಂಡಿದ್ದರು. ಇಂಡಸ್ಟ್ರಿ ಅವರಿಗೆ ಈ ವಿಷಯ ಗೊತ್ತಾಗಿ ನಿಮ್ಮನ್ನ ಹಾಕೊಂಡು ಅಷ್ಟೊಂದು ಸಿನಿಮಾ ಮಾಡಕ್ ಆಗಲ್ಲ ಅಂತ ಅಂದ್ಬಿಟ್ರು. ಬೇಜಾರ ಮಾಡ್ಕೊಂಡು 50 ಫಿಲ್ಮ್ ಬಿಚ್ಚ ಹೋಗ್ಬಿಟ್ರು. ಮಹಾಪ್ರಭು, ಇವರಿಬ್ಬರಿಗೆ ಏನು ಶಿಕ್ಷೆ ಕೊಡಬೇಕು? ಈ ಹುಡುಗಿಯನ್ನ ಲವ್ ಮಾಡಿ ಆಲ್ರೆಡಿ ಇವನು ಭೂಲೋಕದಲ್ಲಿ ಚಿತ್ರಹಿಂಸೆ ಅನುಭವಿಸಿದ್ದಾನೆ. ಹಾಗಾಗಿ ಇವನನ್ನ ಸ್ವರ್ಗಕ್ಕೆ ಅಟ್ಟಿ. ಥ್ಯಾಂಕ್ ಯು ಪ್ರಭು, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮತ್ತೆ ಆಕೆಯನ್ನ ಏನು ಮಾಡುವುದು? ಆ ಕಂಬಕ್ಕೆ ಕಟ್ಟಿ. ಬ್ರೋ ಬ್ರೋ, ಕಟ್ಟದ್ ಕಟ್ತೀರಾ, ಸ್ವಲ್ಪ ಗಟ್ಟಿಯಾಗಿ ಕಟ್ಟಿ ಬಿಡಿಸ್ಕೊಂಡ್ ಬಂದ್ಬಿಡ್ತಾಳೆ ಆಮೇಲೆ. ಲೆಕ್ಕದಯ್ಯ, ಪ್ರಭು, ಮುಂದಿನ ಅಪರಾಧಿಯನ್ನು ಕರೆ. ಅಯ್ಯೋ ಕರ್ಮ, ಬರ್ತಾ ಇದ್ದಾರೆ. ಹುಡುಗಿ ನಿನಗ ಏನ್ ಗೊತ್ತು, ಹಳ್ಳಿ ಹೈದಂತ ಕತ್ತು ಗೂಳಿ ಹಂಗ ಇತ್ತೀನಿ ಗಾವ, ನಿನ್ನ ನೋಡಿದರ ಏರ್ತೈತಿ ಕಾವ. ಕಿಂಕರರೇ, ಕಿಂಕರಿಯರೇ, ಯಾರೀ ಮಾನವ, ಏನು ಮಾಡಿದ್ದಾನೆ? ಅಯ್ಯೋ, ಇವನು ಬರೀ ಮಾಡುತ್ತಾನೆ. ಅಂದರೆ ಭೂಲೋಕದಲ್ಲಿ ಬರೀ ಇವನು ಡಬಲ್ ಮೀನಿಂಗ್ ಡೈಲಾಗ್ ಅನ್ನೇ ಮಾಡುತ್ತಾನೆ. ಓ, ಡಬಲ್ ಮೀನಿಂಗ್, ಡಬಲ್ ಮೀನಿಂಗ್, ಡಬಲ್ ಮೀನಿಂಗ್. ನಾನೇ ವಿಚಾರಿಸುತ್ತೇನೆ. ಮಾನವ ಬಾ ಮಾಡುವ. ಕಿಂಕರರೇ, ಕಿಂಕರಿಯರೇ, ಈ ಕೂಡಲೇ ಇವನನ್ನು ಆನೆ ಕಾಲಿಂದ ತುಳಿಸಿ ಸಾಯಿಸಿ. ಎಣ್ಣಾನೆಗಳ ಕಿಂಕರರೇ, ಕಿಂಕರಿಯರೇ, ಇರುವೆಯಿಂದ ಕಚ್ಚಿಸಿ ಸಾಯಿಸಿ. ಎಣ್ಣಿರುವೆಗಳ ಎಣ್ಣೀರು ತಕ್ಕಂದ್ ಎಲ್ಲ ಪುಟ್ಕಂದ್ಯ. ಈ ಕೂಡಲೇ ಇವನನ್ನ 10 ಜನ ಇರುವ ಹುಡುಗಿಯರ ಕೋಣೆಗೆ ಬಿಡಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ಲ ಐತೆ ಅಂತ ಹೇಳಿ ನಾನೇ ಹೋಯ್ತೇನೆ. ಲೆಕ್ಕದಯ್ಯ, ಪ್ರಭು, ಮುಂದಿನ ಅಪರಾಧಿಯನ್ನು ಕರೆಯು. ಅಯ್ಯ ಕರ್ಮ, ಬರ್ತಾ ಇದ್ದಾರೆ. ಓ, ಎಲ್ಲ ಏನ್ ಮಾಡ್ತಾ ಇದೀರಿ ಇಲ್ಲಿ? ಇದು ಅಣ್ಣ ಪಟ್ಲಿಗೆ ಹೆಸರು ಬಸ್ ಬರ್ತದೆ, ಹತ್ಕೋಕ್ ಎಲ್ಲ ನಿಂತೀವಣ್ಣ. ಲೆಕ್ಕದಯ್ಯ,
ಮಹಾಪ್ರಭು ಯಾರು ಈ ವಿಚಿತ್ರ ಮಾನವರು? ಇವನು ಏನು ಮಾಡಿದ್ದಾನೆ? ಅಯ್ಯೋ ಕರ್ಮ, ಅವನು ಫೇಸ್ಬುಕ್ ಅಲ್ಲಿ 10,000 ಜನರಿಗೆ ಹಾಯ್ ಹೇಗಿದ್ದೀರಾ ಅಂತ ಮೆಸೇಜ್ ಕಳಿಸ್ತಾ ಇದ್ದಾನೆ ಮಹಾಪ್ರಭು. ಮೆಸೇಜ್ ಮಾಡಿದರೆ ಹೇಗೆ ಅಪರಾಧಿ ಆಗುತ್ತಾನೆ ಇವನು? ಹೆಂಗಸರಿಗೆ ಮೆಸೇಜ್ ಮಾಡ್ತಿದ್ದಾನೆ. ಅವನು ಹರೆಯದ ಹೆಣ್ಮಕ್ಳಿಗೆ ಮೆಸೇಜ್ ಮಾಡ್ತಿದ್ದ. ಹರೇದ ಹೆಂಗಸರಿಗೆ ಮೆಸೇಜು? ಈ ಕೂಡಲೇ ಇವರಿಬ್ಬರನ್ನು ಕರಗಸದಿಂದ ಕತ್ತರಿಸಿ ಬಿಸಾಕಿ. ಒಂದ್ ನಿಮಿಷ ಇರು. ಇಲ್ಲಿ ಏನಾರು ಸಿಕ್ಕವ? ಏನಂದ? ಅಲ್ಲ ಎಣ್ಣೆ ಗಿಣ್ಣೆ ಸಿಕ್ಕದ? ಕಿಂಕರರೇ, ಚಿತ್ರಹಿಂಸೆಯನ್ನು ಶುರು ಮಾಡಿ. ಅಲ್ಲಂತೂ ಸಡನ್ ಆಗಿ ಸತ್ತೋದ್ವಿ. ಅಟ್ಲೀಸ್ಟ್ ಕೊನೆ ಆಸೆ ಕೇಳಿ ಆದ್ರೂ ಸಾಯ್ಸ್ಬಿಡ್ತಾನೆ. ಏನು ಕೊನೆ ಆಸೆ ನಿನ್ನದು? ನಮ್ಗೊಂದು ಒಳ್ಳೆ ಡ್ಯಾನ್ಸ್ ಆಡ್ಬೇಕು. ಸಖತ್ ಮಾಡ್ತಾರೆ ಮಾತ್ರ. ಸಖತ್ ಮಾಡ್ತೀವಿ. ಸಾಕತ್ತ ಮಾಡ್ತೀನಿ ನೀನು. 10 ಬರಹ 3 ಹೊತ್ತು ಊಟ. ಅಷ್ಟೇ? ನೀವ್ ಮಾಡೋದ್ ನಿಮ್ಗೆ ಎಷ್ಟ್ ಜನ ಫಾಲೋವರ್ಸ್ ಅವ್ರೆ? ಇಲ್ಲಿ ಇದಾರಲ್ಲ ಇವರೇ ನನ್ನ 8 ಜನ ಫಾಲೋವರ್ಸ್. ಅದ್ರಲ್ಲಿ ಇಬ್ರು ನನ್ನ ವಿಡಿಯೋಸ್ ನೋಡಲ್ಲ ಅಂತಾರೆ. ಭೂಲೋಕಕ್ ಬಂದ್ರೆ ಒಂದು ಡ್ಯಾನ್ಸ್ ಮಾಡಿ ರೀಲ್ಸ್ ಅಲ್ಲಿ ಬಿಟ್ಬಿಟ್ರೆ ಲಕ್ಷಾಂತರ ಫಾಲೋವರ್ಸ್, ಕೋಟ್ಯಾಂತರ ರೂಪಾಯಿ ದುಡ್ಡು ಬರ್ತಾವ ಗೊತ್ತಾ? ನಿಮ್ ನಂಬಿಕೆ ಬರ್ತಾ ಇಲ್ವಾ? ಒಂದ್ ವಿಡಿಯೋ ಮಾಡ್ತೀನಿ, ಮಾಡಿ 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 ಹೇಳ್ತೀನಿ. ಎಸ್ ಸರ್, ನೀವೇನೆ ಸರ್? ನಮ್ಮಿಬ್ರಿಗೆ ಮದ್ವೆ ಮಾಡಿ ಸರ್. ನಾನು ಇವನು ತುಂಬಾ ಕಷ್ಟಪಟ್ಟು ಪ್ರೀತಿ ಮಾಡಿದ್ದೀನಿ. ಕಷ್ಟಪಟ್ಟೆ ಪ್ರೀತಿ ಮಾಡ್ಬೇಕಮ್ಮ. ಯಾವನಾದ್ರು ಒಂದ್ ಮಕ್ಕ ನೋಡಿ ಇಷ್ಟಪಟ್ಟು ಮಾಡಕ್ ಆಗತ್ತೇನಮ್ಮ? ಏನ್ ಸರ್ ಹಿಂಗೆ ಹೇಳ್ತಿದ್ದೀರಾ? ಪ್ರೀತಿಗೆ ಕಣ್ಣಿಲ್ಲ. ನೀ ಪ್ರೀತಿಸಿದವನ್ಗೂ ಇಲ್ಲ. ಮ್ಯಾಮ್, ನಿಮ್ಗೊಂದ್ ಗಾದೆ ಮಾತು ಗೊತ್ತಾ? ಕವಿ ಕಾಣದನ್ನ ನಿವಿ ಕಂಡ್ಲಂತೆ. ಯು ಓನ್ಲಿ ಫೌಂಡ್ ಇಟ್. ಎಸ್ ಬೇಬಿ. ಸೋ ನೈಸ್ ಸರ್. ಹೇಗಾದ್ರೂ ಮಾಡಿ ನಮ್ಮಿಬ್ಬರಿಗೆ ಮದುವೆ ಮಾಡ್ತೀವಿ ಸರ್, ಪ್ಲೀಸ್ ಸರ್. ದಯವಿಟ್ಟು ಇದೊಂದು ಮಾತ್ರ ಬಿಟ್ಬಿಡು. ಯಾಕಂದ್ರೆ ನಂಗೆ ಈ ಬಿಳಿ ಜಿರಳೆಗೂ ಕಾಡಂದಿಗೂ ಮದುವೆ ಮಾಡಿ ರೂಢಿ ಇಲ್ಲ ಕಣ. ದಯವಿಟ್ಟು ಬಿಟ್ಬಿಡು ಪ್ಲೀಸ್. ಪ್ಲೀಸ್ ಮ್ಯಾಮ್, ನೀವಾದ್ರೂ ಮದುವೆ ಮಾಡ್ಸಿ ಮ್ಯಾಮ್. ಯಾರಾದ್ರೂ ದಯವಿಟ್ಟು ಮದುವೆ ಮಾಡ್ಸಿ. ನಮ್ಮಿಬ್ರು ನಾವು ಮದುವೆ ಮಾಡ್ತೇವೆ. ಯಾರು ಇಲ್ವಾ ದೇವ್ರೆ? ಕಲ್ಲಿಂದ ಕಟ್ಟಿದ್ದೆಲ್ಲ ಕೋಟೆ ಆಗಲ್ಲ. ಹಾವು ಕಪ್ಪೆನ ತಿಂದ್ರೆ ಬೇಟೆ ಆಗಲ್ಲ. ಈ ಸ್ಟೇಜ್ ಅಲ್ಲಿ 100 ಜನ ಪೊಲೀಸ್ ಡ್ರೆಸ್ ಹಾಕ ಬಂದ್ರು. ಈ ಆಟಿಟ್ಯೂಡ್ಗೆ ಸೂಟೇ ಆಗಲ್ಲ. ಈ ಕಾಮಿಡಿ ಎಲ್ಲ ಇಲ್ಲಿ ಪಂಚೆ ಆಗಲ್ಲ. ಏನಾಯ್ತು? ಸರ್, ನಾವಿಬ್ರು ಒಬ್ರನ್ನ ತುಂಬಾ ಪ್ರೀತಿ ಮಾಡ್ತಿದೀವಿ. ಆದ್ರೆ ಈ ಮದುವೆಗೆ ನಮ್ಮ ಅಪ್ಪ ಅಮ್ಮ ಒಪ್ತಾನೆ ಇಲ್ಲ. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಯಾಕೆ ಯಾಕೆ ನಡ್ರೆ ಯಾಕೆ? ಅಲ್ಲ, ಇಲ್ಲಿ ಪ್ರೇಮಿಗಳನ್ನ ದೂರ ಮಾಡೋದಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾನು ಒಬ್ಬ ಪ್ರೇಮಿ.
ಆಯ್ತೇನಾ ಸರ್? ಥ್ಯಾಂಕ್ ಯು ಸರ್. ನಿಮ್ ಈ ಋಣನ ಹೇಗ್ ತೀರ್ಸ್ಲಿ ಸರ್, ಹೇಗ್ ತೀರ್ಸ್ಲಿ? ಏನು ತಲೆ ಕೆಡ್ಸ್ಕೊಬಿಡ ಕಣ. 3 ದಿನ ಆಯ್ತು ನಾ ಟ್ರಾನ್ಸ್ಫರ್ ಆಗಿ, ಒಂದು ಬಾಡಿಗೆ ಮನೆನೂ ಸಿಗ್ತಾ ಇಲ್ಲ. ಸಿಕ್ಕಿದ್ರೆ ಒಂಚೂರು ಹೇಳ ಸರ್. ನನ್ ಜೀವನ ರೂಪಿಸಲು ನಿಮ್ ಮನೆ ಕೊಡಲ್ಲ ಅಂತೀನ ಸರ್. ಸರ್ ಇದು ನನ್ನ ಮನೆ ಸರ್. ಇದು ಅರ್ಧ ಪೋರ್ಷನ್ ನೀವೇ ಇಟ್ಕೊಳ್ಳಿ ಸರ್. ಇದು ನಿಮ್ಮನೇನಾ? ಹೌದು ಸರ್. ಓಕೆ. ಬೇಡಪ್ಪ, ಅಷ್ಟೊಂದು ಆಸೆ ಇಲ್ಲ, ಬೇಡ ಕಣ. ಸರ್ ಇಲ್ಲ ಅಂತ ಮಾತ್ರ ಹೇಳ್ಬಿಡಿ ಸರ್. ನನ್ ಜೀವನನ ರೂಪಿಸಲು ನೀವು ನಿಮ್ಗಿಲ್ಲ ಅಂತೀನ. ಹೋಗಿ ಕೀತರೋಗೆ ತರೋಗೆ ನೋಡಿ. ನೋಡಿಪ್ಪ, ಇಲ್ಲಿ ತನಕ ಸ್ಕಿಟ್ ಎತ್ತಿದ್ದೀನಿ. ಇನ್ನೇನಾರ ಹಾಳು ಮಾಡಿದ್ರೆ ಬೋಟಿ ಎತ್ ಬಿಡ್ತೀನಿ. ಸರ್ ತಗಪ್ಪ ಸರ್. ನಮ್ಮಿಬ್ರು ಇವತ್ತು ಫಸ್ಟ್ ನೈಟ್. ಆಲ್ ದ ಬೆಸ್ಟ್ ರೀ, ಆಲ್ ದ ಬೆಸ್ಟ್. ಒಳ್ಳೆದಾಗ್ಲಿ. ಥ್ಯಾಂಕ್ ಯು ಸರ್. ಏನ್ ಪ್ರಶಾಂತ್ ನೀನು ಇವತ್ ನಮ್ಮಿಬ್ರು ಫಸ್ಟ್ ನೈಟ್ ನೀನ್ ನೋಡ್ರೆ ಪೊಲೀಸಿಗೆ ಮನೆ ಕೊಟ್ಟಿದ್ಯಲ್ಲ. ನಿವೇದಿತಾ, ಈ ಪ್ರಶಾಂತ್ ಅಡ್ವಾಂಟೇಜ್ ಇಲ್ಲ ಅಂದ್ರೆ ಕಂಟೆಂಟೇ ಕೊಡಲ್ಲ. ನಾನು ಮನೆ ಬಾಡಿಗೆ ಕೊಡ್ತೀನಾ? ಆಕ್ಚುಲಿ ಅವನು ಹೊರಗಡೆ ಬರೀ ಪೊಲೀಸು, ನಮ್ಮಿಬ್ರಿಗೆ ಸೆಕ್ಯೂರಿಟಿ ಗಾರ್ಡು. ಅಷ್ಟಕ್ಕೂ ನಾವಿಬ್ರು ಮದುವೆ ಆಗಿದೀವಲ್ಲ, ನಿಮ್ಮ ಅಪ್ಪ ಅಮ್ಮನು ಡಿಸ್ಟರ್ಬ್ ಮಾಡಿದ್ರೆ ಅದಕ್ಕೆ ಅವನೊಬ್ಬ ಸೆಕ್ಯೂರಿಟಿ ಗಾರ್ಡ್ ಇಡ್ಲಿ ಅಂತ ಪೊಲೀಸ್ ಸೂಪರ್ ನೀನು. ಇದೇ ಖುಷಿಗೆ ಏನು ಇಲ್ವಾ? ಹೋಟ್ಲಿಗೆ ಊಟಕ್ ಬಂದ್ರೆ ಊಟ ಇಲ್ಲ ಅಂತಾರ ಪ್ರಶಾಂತ್. ಇನ್ನು ಏನಾದ್ರು ಹೇಳು. ಹಲ್ಸೆ ತಿನ್ನಕ್ಕೆ ಕರಡಿ ಬಂದ್ರೆ ತೊಳೆ ಇಲ್ಲ ಅಂತ ಹೇಳಕ್ಕಾಗತ್ತ ಪ್ರಶಾಂತ್? ಶುರು ಮಾಡೋಣ. ಚೇರ್ ಎಲ್ಲ ತಗೊಬಂದಿಡ್ರಿ, ಚೇರ್ ಎಲ್ಲ ತಗೊಬಂದಿಡ್ರಿ. ಎಲ್ಲ ಓಕೆನಾ? ಸರ್ ಓಕೆ ಸರ್. ಕೊಡ್ರಿ, ಫೈಲ್ ಕೊಡ್ರಿ. ಎಲ್ಲ ಇದೆ ಸರ್. ಎಲ್ಲ ಇದೆಯಾ? ಸ್ವಲ್ಪ ಕ್ಲೀನ್ ಮಾಡ್ಬೇಕು ಸರ್. ಪೊರ್ಕೆ ಬೇಕಿತ್ತು ಒಂದು ಪೊರ್ಕೆ ತರಕ್ಕಾಗಲ್ವೇನ ನಿನಗೆ? ಸರ್. ಪ್ರಶಾಂತ್, ಪ್ರಶಾಂತ್ ಬಾಗ್ಲ ಹಾಕಲ್ರಿ, ಎಲ್ಲ ನೋಡ್ತಾರೆ. ಪ್ರಶಾಂತ್, ಪ್ರಶಾಂತ್. ಒಂದ್ ನಿಮಿಷ ರಚನಾ. ಓ ಸರ್, ನೀವ್ ಇಲ್ಲಿ ಶಿಫ್ಟ್ ಆಗ್ಬಿಟ್ರಾ? ಆಕ್ಚುಲಿ ಒಂಚೂರು ಕಸ್ಪರ್ಕೆ ಬೇಕಿತ್ತು ನೋಡಿ. ಕಸ್ಬರ್ಗೆ ಕೊಟ್ಟೆ ಕೊಟ್ಟೆ ತರಬೇಕ್ರಿ ಅದೆಲ್ಲ. ಓಕೆ ಸರ್. ಅವ್ರಿಗೆ ಡಿಸ್ಟರ್ಬ್ ಆಗ. ಸರ್ ಕಸ್ಬರ್ಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್ ನಮ್ಮಿಬ್ರು ಫಸ್ಟ್ ನೈಟ್. ಬಾಕ್ಲಾಕೊಂಡ್ ಬಾರೋ ಲೂಸು. ಏನ್ ಬೇಕಿದೆ ಸರ್ ಪೊರ್ಕೆ ಇದೆ ಬಟ್ ವರ್ಷಕ್ಕೆ ಯಾವನ್ರಿ ನೀವೆಲ್ಲ? ಥೂ, ಇರಿಟೇಷನ್, ಇರಿಟೇಷನ್. ಪ್ರಶಾಂತ್